ರಾಜಕೀಯವಾಗಿ ನಾವು ಒಂದು ಹೊಸ ಅಲೆಯನ್ನು ಸೃಷ್ಟಿ ಮಾಡುವ ಹೊಸ ಅಲೆಯ ಜೊತೆಯಲ್ಲಿ ಇದ್ದೀವಿ. ಶಾಬಾಸ್ ಖಾನ್ ಅವ್ರ ಜೊತೆನಲ್ಲೂ ಇರ್ತೀವಿ. ಸದ್ಯಕ್ಕೆ ಇದನ್ನು ಯೋಚನೆ ಮಾಡಬೇಕಾದಂಥ ವಿಚಾರ. ಬಟ್ ಡೆಫಿನೆಟ್ಲಿ ರಾಜಕೀಯದಲ್ಲಿ ಇದೀನಿ, ಈಗ ಫುಲ್ ಟೈಮ್ ರಾಜಕೀಯದಲ್ಲಿ ಇದ್ದೀನಿ. ಅದ್ರಲ್ಲಿ ಎರಡನೇ ಮಾತಿಲ್ಲ. ಏನಿಲ್ಲ, ಅದು ಯೋಚನೆ ಮಾಡಿ. ನಾನೀಗ ಸಡನ್ ಆಗಿ ಕಳೆದ ಮೂರು ತಿಂಗಳು 98 ದಿವಸ ಜೈಲಲ್ಲಿ ಸುಳ್ಳು ಕೇಸಲ್ಲಿ ತೊಗೊಂಡೋಗಿ ನಮ್ಮನ್ನು ಹಾಕಿ, ಸೊ ಅದರ ಹೊರಗಡೆ ಬಂದಾಗ ಈಗ ಸದ್ಯಕ್ಕೆ ಆ ವಿಚಾರ. ಬಟ್ ಡೆಫಿನೆಟ್ಲಿ ಶಾಬಾಸ್ ಖಾನ್ ಅಂತ ಯುವಕರು ಮತ್ತು ಹೋರಾಟಗಾರರು, ರಾಜಕಾರಣಿಗಳ ಜೊತೆ, ಇವತ್ತು ಯುವ ಜನ ಜೊತೆ ನಾವು ಯಾವಾಗಲೂ ಇರ್ತೀವಿ. ಒಂದು ಹೊಸ ಯೋಚನೆ, ಸುಳಿರ್ಬೋದು, ಏನಿರ್ಬೋದು. ಅದೇ ನಾವಾಗ ಹೇಳೋದಲ್ಲ, ಯಾರೋ ನಮ್ಮಂಥವ್ರು ಇವ್ರಂಥವ್ರು ಮಾಡೋಕೋದೆ, ಅವನ ಕೇಸುಗಳಿವೆ, ಅವ್ನ ಕ್ರಿಮಿನಲ್ ಅದು ಇದು ಅಂತ ಹೇಳ್ತಾರೆ. ಯಾರು ಕೂಡ ಅದ್ರ ಬಗ್ಗೆ ನೀವು ಇದು ಮಾಡೋಕೆ ಹೋಗ್ಬೇಡಿ. ವಿ ಆರ್ ಆಲ್ವೇಸ್ ದೇರ್. ಓಕೆ, ಥ್ಯಾಂಕ್ ಯು. ಹೇಳಿ ಶಾಬಾಸ್ ಖಾನ್, ಇವತ್ತು ಜಗದೀಶ್ ಸರ್ ಬಂದು ಭೇಟಿಯಾಗಿದ್ದೀರಾ, ಅವ್ರನ್ನ ಸನ್ಮಾನಿಸಿದ್ದೀರಾ, ಹೌದು, ಏನು ವಿಶೇಷತೆ? ಸರ್, ವಿಶೇಷ ಏನಿಲ್ಲ. ಇದೇ ಕೆಲಸ ನಾನು ಮಾಡಿರೋ ಅಂಥದ್ದು. ಪ್ರತಿ ಒಂದು ಮನೆಗೆ ಜಗದೀಶ್ ಕುಮಾರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳ್ಬೋದು. ಗಂಗಾ, ಚೌಡ, ಚಾಲುಕ್ಯ, ರಾಷ್ಟ್ರಕೂಟ, ಹಕ್ಕಬುಕ್ಕ, ಗಂಡುಗಲಿ ರಾಮ, ಕೆಂಪೇಗೌಡ, ಹೈದರಲಿ, ಟಿಪ್ಪು, ಪುಲಕೇಶಿ, ನುಪ್ಪುತುಂಗ, ಶಾತವಾದ, ಅತಿಮಾಬೇಗ್, ಚಂದ್ರಗುಪ್ತ ನಾಯಕ, ಬೆಲವಡಿ, ಮಲ್ಲಮ್ಮ, ಕುವೆಂಪು, ಕಾರ್ನಾಳ್, ಕಂಬಾನ್, ಅನಂತಮೂರ್ತಿ, ಗೋಕರ, ಶರಣರ, ದಾಸರ, ಸಂತರ, ಮನಿಯರ, ಜನಪದರ, ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ ನಾವು. ಇವತ್ತು ನಾವು ಏಂತ್ರಲ್ಲಿ ಬ್ಯುಸಿ ಇದ್ದೀವಿ ಅಂದ್ರೆ ಹಿಂದೂ ಮುಸ್ಲಿಮ್ ಟಿವಿಗಳಲ್ಲಿ ನೋಡ್ಕೊಂಡು ನಾವು ಬ್ಯುಸಿ ಆಗಿಬಿಟ್ಟಿದ್ದೀವಿ. ಆದ್ರೆ KN ಜಗದೀಶ್ ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೋಸ್ಕರ, ಒಬ್ಬ ಆಟೋ ಡ್ರೈವರ್ಗೋಸ್ಕರ ಎದ್ದು ಬಂದು ಅದನ್ನ ವಿಡಿಯೋ ಮಾಡಿ ತಾವು ಅರೆಸ್ಟ್ ಆಗಿ, ಈಗ ನೋಡಿದ್ರಿ ಸುಳ್ಳು ಕೇಸಲ್ಲಿ 93 ದಿವಸ. ಇದನ್ನ ಯಾರು ಗಮನ ಕೊಡಬೇಕಾಗಿರೋದು? ನಾವು ಪೊಲಿಟಿಕಲ್ ಪಾರ್ಟಿಯವರಲ್ಲ. ನಾವು ಇವತ್ತು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಲಿ ಅವರು ಅಂತಾನೂ ಬಂದಿಲ್ಲ. ನಮ್ಮ ಅಭಿಮಾನವನ್ನು ಅವ್ರಿಗೆ ನಾವು ಇದು ಮಾಡಿದ್ದೀವಿ. ಯಾಕಂದ್ರೆ ಇವರು ಜಗದೀಶ್ ಕುಮಾರ್ ಅವರು ಮಾಡಿರೋ ಅಂತ ಕೆಲಸಗಳು ಒಂದಲ್ಲ ಎರಡಲ್ಲ. ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋ ಒಂದು ಭ್ರಷ್ಟ ರಾಜಕಾರಣಿಗಳನ್ನ, ಅವರ DVD ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ. ನಾವೇ ಒಂದು ಮಾತು ಹೇಳ್ಬೇಕಂದ್ರೆ ಮೀಡಿಯಾದಲ್ಲಿ ಭಯ ಆಗುತ್ತೆ. ಅಂತ ಒಂದು ಗುಂಡಿಗೆ ಇಟ್ಟಿರುವಂತ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು KN ಜಗದೀಶ್ ಕುಮಾರ್ ಅವರಾಗಿರ್ತಾರೆ. ಹೆದರೋ ಅಂತ ಅವಶ್ಯಕತೆ ಇಲ್ಲ. ಎಷ್ಟೇ ಕೇಸ್ ಆದ್ರೂ, ಈಗ ಹೇಳಿದ್ರು ಅವರು ಸಾಹೇಬ್ರು, ಬಹಳಷ್ಟು ಇದನ್ನ ನಾವು ಗಮನ ಕೊಡಬೇಕಾಗುತ್ತೆ. ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದೀವಿ ಅಂದ್ರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದೀವಿ. ಯಾಕಂದ್ರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ. ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ಅಷ್ಟ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ, ಅವ್ರಿಗೆ ಯಾವ್ದು ಅಂದ ಚಂದ ದುಡ್ಡಲ್ಲಿ ಯಾವ್ದು ಕಮ್ಮಿ ಮಾಡಿಲ್ಲ ದೇವರು. ಅವರು ಜಗಳ ಮಾಡುವಂತ ಅವಶ್ಯಕತೆನೂ ಅವ್ರಿಗೆ ಇಲ್ಲ. ಆದ್ರೆ ಸಾಮಾನ್ಯ ಜನಗಳಿಗೆ ಆಗುವಂತ ಮೋಸವನ್ನು ತಡೆಯೋದಿಕ್ಕೆ ಅವರು ಮುಂದೆ ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಜಗದೀಶ್ ಅವರು ಒಳ್ಳೆಯವರ ಕೆಟ್ಟವರು ಅಂತ ಯಾರಿಗಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಫಸ್ಟ್ ಮಾಧ್ಯಮದವ್ರು ಕೇಳಿ ಅಂತ. ಇವತ್ತಿಷ್ಟು ಜನ ಸೇರಿದಿರಲ್ಲ, ಇವ್ರಿಗೆ ಇವರು ಉತ್ತರ ಕೊಡಬೇಕಾಗಿರುವಂತ ಪ್ರಶ್ನೆ ನಿಮ್ದು. ಏನಕ್ಕಂದ್ರೆ ರಾಜಕೀಯವಾಗಿ ಬಹಳಷ್ಟು ದುರುಪಯೋಗಗಳನ್ನ ಬಳಸ್ಕೊಂಡು, ಇವ್ರಿಗೆ ಅಧಿಕಾರಿಗಳನ್ನ ಬಳಸ್ಕೊಂಡು, ಇವ್ರಿಗೆ ಎಲ್ಲಾ ರೀತಿಯ ನೆಟ್ಟಿಗಿದ್ರೂ ಕೂಡ ಅವರ ಮೇಲೆ ಕೇಸ್ ಹಾಕಿ 92 ದಿನ ಅಂದ್ರೆ ಸಾಮಾನ್ಯ ಅಲ್ಲಣ್ಣ. ಒಂದಲ್ಲ 2 ದಿನ ಅಲ್ಲ. ಯಾಕಂತ ಹೇಳಿದ್ರೆ 93 ದಿವಸ ಜೈಲಲ್ಲಿ ಇರ್ಬೇಕಂತ ಹೇಳಿದ್ರೆ 1 ದಿವಸ ಬೇಲ್ ಅಥವಾ ರೀಕಾಲ್ ಮಾಡಿಸ್ಕೊಂಡಂಗೆ ಅವ್ನೇನಾರು ಅರೆಸ್ಟ್ ಆಗಿ ಒಳಗಡೆ ಹೋದ್ರೆ ಅವ್ರ ಇಡೀ ಕುಟುಂಬನೇ ಸಫರ್ ಮಾಡುತ್ತೆ. ಅಂಥದ್ರಲ್ಲಿ 93 ದಿವಸ ಇವತ್ತಿದ್ದು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ನಮಗೋಸ್ಕರ ಅಣ್ಣ, ಅವ್ರಿಗೋಸ್ಕರ ಅಲ್ಲ ಇದು ಮಾಡಿರೋದು. ಅವ್ರ ಮನೆತನಕ್ಕೆಲ್ಲ ಮಾಡಿರೋದು, ಅವ್ರ ಮಕ್ಳಿಗೋಸ್ಕರ ಅಲ್ಲ ಮಾಡಿರೋದು, ಇದು ಮಾಡಿರೋದು ನಮಗೋಸ್ಕರ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವಾಗ್ಲೂ ಕೂಡ ಅವ್ರು ಯಾವುದೇ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನನೇ ಇದೆ ಅವ್ರಿಗೆ ಬಂದ್ರೆ, ನಮ್ಮ ಭವಿಷ್ಯಗಳು ಎಲ್ಲೋ ಇರುತ್ತೆ. ಆದ್ರೆ ನಾನೇನ್ ಹೇಳ್ತೀನಿ, ಅವ್ರು ಎಲ್ಲಿ ಹೋದ್ರೂ ಕೂಡ ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟ್ ಸಾಥ್ ಅವ್ರು ಸದಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲುವಂತ ಅವಕಾಶ ಮಾಡಿದ್ರು ಕೂಡ 24 ಗಂಟೆ ನಾವು ಅವ್ರಿಗೋಸ್ಕರ ದುಡಿಯಕ್ಕೆ ರೆಡಿ ಇದ್ದೀವಿ. ನಾವು ಯುವಕರು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಇತಿಹಾಸ ಮಾಡ್ಬೋದು. 27ನೇ ವರ್ಷಕ್ಕೆ ನಾನು ಹೋಗಿ ಪಕ್ಷ ಕಟ್ಕೊಂಡು ಬಂದು 96 ಜನ MLAಗಳನ್ನ ನಿಲ್ಸಿ, 6 ಜನನ MP ಗಳನ್ನ ನಿಲ್ಸಿ, ಇವಾಗ ಕಾರ್ಪೊರೇಟ್ ಎಲೆಕ್ಷನ್ಗೆ ನಾನು ತಯಾರಿ ನಡೆಸ್ತಾ ಇದ್ದೀನಿ ಅಂದ್ರೆ ಇದು ಇದಕ್ಕಿಂತ ದೊಡ್ಡ ವಿಷಯನ? ಇಂಥವ್ರು ಇರಬೇಕಾಗಿರೋದು 93 ದಿವಸ ಜೈಲಲ್ಲ, ಇಲ್ಲಿ ಐಷಾರಾಮಿ ಬಂಗ್ಲೆ ಕಟ್ಟಿದಾರಲ್ಲ ಈ ಮನೆಯಲ್ಲೆಲ್ಲ ಇರಬೇಕಾಗಿರೋದು. ಜಗದೀಶ್ ಲಾಯರ್ ಅಂತವ್ರು ಇರಬೇಕಾಗಿರೋದು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ಅಲ್ಲಿ. ನಿಮ್ಗೆ ಅವಕಾಶ ಸಿಕ್ಕಿದಾಗ ದಯವಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಂಗೆ, ದುಡ್ಡಿಗೆ ನೀವು ಮತವನ್ನು ಮಾರ್ಕೊಂಡಂಗೆ ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಆಗಿದ್ರು ಕೂಡ ನಾನು ಅವ್ರಿಗೆ ವೋಟ್ ಹಾಕಕ್ಕೆ ಇಷ್ಟಪಡ್ತೀನಿ.
ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಅವ್ರು ಜಗದೀಶ್ ಲಾಯರ್ ಅವ್ರ ಮುಂದೆ ನಿಂತ್ಕೊಂಡ್ರು ಕೂಡ ಅವ್ರಿಗೆ ಓಟ್ ಹಾಕಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಕೇಳ್ಬೋದು. ಅವರು ಮಾಡಿರೋ ಹೋರಾಟಗಳು ನೋಡಿ, ಪೊಲೀಸ್ ಅಂದ್ರೆ ಹೆದರ್ತಾರೆ ಅಂಥದ್ರಲ್ಲಿ ADGPಗಳನ್ನ, ಆಮೇಲೆ ಈ ಟೊಯಿನ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ, ಪೊಲೀಸ್ನವ್ರು ಯಾರ್ಯಾರ ಕಾರಲ್ಲಿದ್ದವರು ಸೌಕರ್ಯರು ಅಂತಾರೆ, ಶ್ರೀಮಂತರು ಅಂತಾರೆ, ಆದ್ರೆ ಅವ್ರ ಕಾರ್ಗಳನ್ನ ಉಳಿಸ್ಕೊಳ್ಳಕ್ ಆಗಿರ್ಲಿಲ್ಲ. ಅದನ್ನ ಉಳಿಸಿದವರು ಅವರು ಜಗದೀಶ್ ಲಾಯರ್ ಅವರು. ಇದನ್ನ ಸ್ವಲ್ಪ ನಿಮ್ಮ ಗಮನದಲ್ಲಿ ಇಟ್ಕೊಂಡು, ಆಮೇಲೆ ಈ ರಾಜಕೀಯವಾಗಿ ಬೆಳವಣಿಗೆಗಾಗಿ ಈಗ ಅವ್ರು ಹೇಳಿದ್ರು ನಮ್ಮ ಜೊತೆ ಸದಾ ಇರ್ತೀವಿ ಅಂತ. ಅಣ್ಣ, ನಿಮ್ಮ ಜೊತೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ಇದೆ. ಇವತ್ತು ಬಿಗ್ ಬಾಸ್ ಕ್ರಶ್ ಯಾರು ಅಂತ ಹೇಳಿದ್ರೆ ಯಾರಣ್ಣ? ಯಾರಿಂದ ಈ ಬಾರಿಯ ಬಿಗ್ ಬಾಸ್ ಓಡಿದ್ದು, TRP ಬಂದಿದ್ದು ಯಾರಿಂದ? ಇದಕ್ಕೆ ನೀವುಗಳೇ ಸಾಕ್ಷಿ, ನಾವೆಲ್ಲ ಹೇಳ್ತಾ ಇರೋದು. ಇದು ಜನಗಳು ಮನೆಯಲ್ಲಿ ಮಾತಾಡ್ತಾ ಇರುವಂತ ಮಾತುಗಳು. ಇದಕ್ಕೆಲ್ಲ ಜಗ್ಗು ಅಂತ ಬಗ್ಗು ಅಂತ ಜಗ್ಗು ದಾದಾನೇ ಅಲ್ಲ ನಮ್ದು. ಅರ್ಥ ಆಯ್ತಾ? ನಾನು ಹೇಳಕ್ ಇಷ್ಟಪಡ್ತೀನಿ. ಜಗ್ಗಂಗಿ ಇದ್ದಿದ್ರೆ ನೀವು 1 ಕೇಸ್ಗೋ 2 ಕೇಸ್ಗೋ ಎಲ್ಲ ಅವ್ರು ಆರಾಮಾಗಿ ಇದ್ಬಿಡ್ತಾ ಇದ್ರು. ನಾನು ಲಾಯರ್ಗಿರಿ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ. ಆಮೇಲೆ ಇವ್ರ ಜೊತೆಗೆ ಜಗದೀಶ್ ಲಾಯರ್ ಅಂದ್ರೆ, ಜಗದೀಶ್ ಲಾಯರ್ ಇವತ್ತು ನೀತಿ ಅವರು ಇದ್ದಾರೆ ಅಂದ್ರೆ ಅವ್ರ ಬೆನ್ನಿಂದೆ ಪ್ರತಿಯೊಂದು ಹೇಳ್ತಾರೆ. ಒಂದು ತಾಯಿ, ಒಂದು ಹೆಣ್ಣು ಅವ್ರ ಮೇಲೆ ಹಿಂದೆ ಇರ್ತಾರೆ ಅಂತ ನಾವು ಕಣ್ಣಾರೆ ನೋಡಿದ್ದೀವಿ. ನಾವು ಅವರ ಮಿಸ್ಸಸ್ಸು ಎಷ್ಟು ಕಷ್ಟಪಟ್ಟು ಅವ್ರನ್ನ ಆಚೆ ತರಕ್ಕೆ ಓಡಾಡೋದಾಗ್ಲಿ, ಒಂದು ಹೆಣ್ಮಗು ಆಗಿ ನಾವು ಯಾವುದೇ ಕಾರಣಕ್ಕೂ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಓಡಾಡಕ್ಕಾಗಲ್ಲ. ಆದ್ರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಜಗದೀಶ್ ಲಾಯರ್ ಅವ್ರು ಇದ್ದಾರೆ ಅಂದ್ರೆ ನಮ್ಮ ಮೇಡಮ್ ಅವ್ರ ಕಾರಣ ಅನ್ನಕ್ಕೆ ಇಷ್ಟಪಡ್ತೀನಿ, ಅಲ್ವಾ ಸರ್? ಯಾಕಂದ್ರೆ ಬಹಳಷ್ಟು ಅವರು ಇದು ಮಾಡಿದ್ದಾರೆ. ಸೊ ಇವತ್ತು ಅವ್ರು ಭೇಟಿಯಾಗಿ ನಾವು ಅವ್ರಿಗೆ ನಮ್ಮ ಒಂದು ಮನಸ್ಸಲ್ಲಿ ಇರುವಂತ ಪ್ರೀತಿಯನ್ನು ತೋರಿಸ್ಕೊಂಡಿದ್ದೀವಿ. ನೀವು ಕೂಡ ಬಂದು ನಿಮ್ಮ ಪ್ರೀತಿಯನ್ನು ತೋರಿಸಿ. ಆಮೇಲೆ ಇಸಾಕ್ ಅವ್ರು ಬಹಳ ಕ್ಲೋಸ್ ಫ್ರೆಂಡು. ಆಮೇಲೆ ಅವರು ಕೂಡ ನಮ್ಮನ್ನ ಬಹಳ ಸಾಹೇಬ್ರನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ನಮಗೆ ತಿಳಿಸಿರೋದು ಇಸಾಕ್ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಇವತ್ತು ನಮ್ಮನ್ನ ಭೇಟಿಯಾಗಿ ಸಿಕ್ಕಿ ನಮಗೆ